ಹೇಳು ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಮೃತಧಾರ ಸೀರಿಯಲ್ ಒಂದು ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಇದು ಒಂಥರ ಕೃಷ್ಣ ಅವರ ಲವ್ ಮಾಕ್ಟೇಲ್ ಸಿನಿಮಾ ತರ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು, ಕೃಷ್ಣ ಅವರ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಆದಿ ತನ್ನ ಮಗಳಿಗಾಗಿ ಪಡೋ ಕಷ್ಟ, ಆ ಎಮೋಷನಲ್ ಜರ್ನಿ ನೆನಪಿದೆ ಅಲ್ವಾ? ಈಗ ಅಮೃತಧಾರೆಯ ಗೌತಮ್ ದೇವಾನ್ ಜೀವನದಲ್ಲೂ ಅಂಥದ್ದೇ ಸನ್ನಿವೇಶ ಎದುರಾಗಿದೆ. ಈ ಕತೆಗೂ ಆ ಸಿನಿಮಾಗೂ ಇರೋ ಶಾಕಿಂಗ್ ಲಿಂಕ್ ಏನು ಅಂತ ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವೇನಾದರೂ ಈ ಸೀರಿಯಲ್ ಹಾಗೆ ಮೂವಿಯ ಫ್ಯಾನ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಗೌತಮ್ಗೆ ಮಿಂಚು ಹೇಗೆ ಸಿಕ್ಕಿದ್ಲು ಅಂತ. ಆ ಮಿಂಚು ಒಂದು ಕಪಲ್ ದತ್ತು ತಗೊಂಡಿರ್ತಾರೆ. ಆ ಕಪಲ್ಗೆ ಒಂದು ಸ್ವಂತ ಮಗು ಆದ್ಮೇಲೆ ಅವಳನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಇವರು ಫಾರಿನ್ಗೆ ಹೋಗ್ಬಿಡ್ತಾರೆ. ಆಗ ಗೌತಮ್ಗೆ ಸಿಕ್ಕಿದಾಗ ಅವಳು ಮಗಳಾಗಿ ಮನೆಗೆ ಕರ್ಕೊಂಡ್ಬರ್ತಾರೆ. ಮನೆ ಮಗಳ ಥರನೇ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆಗಾಗ ಸೀರಿಯಲಲ್ಲಿ ಅವಳೇ ಟ್ವಿನ್ ಅನ್ನೋ ಥರ ಹೇಳ್ತಾ ಇರ್ತಾರೆ. ಯಾಕೆಂದರೆ ಇವಳು ಅಳಿಯಂದ್ರ ಥರನೇ ಇದ್ದಾರೆ, ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅಂತ. ಹಾಗೆ ಅವಳ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಅದೇ ಥರ ಹೋಲುತ್ತೆ. ಅವಳಿಗೆ ಕ್ಲೀನಿಂಗು ಅಂದರೆ ತುಂಬಾ ಹುಚ್ಚು. ಹಾಗೆ ಅವಳು ಸ್ಪೆಕ್ಸ್ ಹಾಕೋತಾಳೆ. ಇದೆ ಎಲ್ಲ ಥರ ಭೂಮಿಕಾ ಮತ್ತು ಗೌತಮ್ನ ಹೋಲೋ ಥರ ಇದೆ. ಸೊ ನಾವೆಲ್ಲ ಅಂದ್ಕೊಂಡಿದ್ವಿ ಇವಳೇ ಟ್ವಿನ್ ಆಗಿರ್ಬೋದು, ನೆಕ್ಸ್ಟು ಟ್ವಿಸ್ಟ್ ಬರ್ಬೋದು ಅಂತ. ಆದರೆ ಎಲ್ಲರೂ ಅಂದ್ಕೊಂಡಿರೋ ಟ್ವಿಸ್ಟು ಬರಲೇ ಇಲ್ಲ. ಆದರೆ ಇವಾಗ ಒಂದು ಟ್ವಿಸ್ಟ್ನ ಕೊಡ್ತಾ ಇದ್ದಾರೆ. ಏನು ಅಂದರೆ ಗೌತಮ್ ದಿವಾನ್ಗೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು, ಇನ್ನೇನು ಆರಾಮಾಗಿರ್ಬೋದು ಅಂತ ಹೇಳುವಾಗಲೇ ಒಂದು ಜ್ಯೋತಿಷಿಗಳು ಬಂದು, ನೋಡಿ ನಿಮಗೆ ಆಗಿರೋ ಮಗುವಿನಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನೀವು ಆದಷ್ಟು ಹುಷಾರಾಗಿರಬೇಕು, ನಿಮ್ಮ ಹತ್ರದವರೇ ನಿಮಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದನ್ನ ಕೇಳಿಸ್ಕೊಂಡು ದಂಪತಿಗಳಿಗೆ ತುಂಬಾ ಭಯ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಭಯ ಪಡ್ತಾ ಇರುವಾಗ ಗೌತಮ್ ಹೇಳಿದ್ದಾನೆ, ನೀ ಏನಕ್ಕೆ ಟೆನ್ಷನ್ ಮಾಡ್ಕೋತೀಯಾ, ನಿಮ್ಮ ಮಗುವಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಮಗೆ ಆ ಮಗು ಬದುಕಿದಾಳೆ ಅಂತಲೇ ಅಲ್ವಾ, ಇದು ಪಾಸಿಟಿವ್ ಸೈನ್ ಅಂತ ಭೂಮಿಕಾಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನು ಟ್ವಿಸ್ಟ್ ಇದು, ಮುಂದೆ ನೋಡ್ಕೊಂಬರೋಣ. ಇಲ್ಲಿ ನಾನು ಮೊದಲನೇ ಮೆನ್ಷನ್ ಮಾಡಿದಾಗೆ ಲವ್ ಮಾಕ್ಟೇಲ್ 3 ನೀವೆಲ್ಲರೂ ನೋಡಿರ್ತೀರ. ಅಲ್ಲಿ ಅಪ್ಪ ಮಗು ಸಂಬಂಧ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಲಿಟ್ರಲಿ ಥಿಯೇಟರಲ್ಲಿ ನೋಡಿದವ್ರು ಎಲ್ಲರೂ ಕಣ್ಣೀರು ಹಾಕ್ಕೊಂಡು ಬಂದಿದ್ರು. ಸೊ ಇದೇ ಥರ ಟ್ವಿಸ್ಟು ಸೀನ್ಸು ನಮ್ಮ ಅಮೃತಧಾರೆ ಸೀರಿಯಲಲ್ಲಿ ಬಂದರೆ ಹೇಗಿರುತ್ತೆ? ಹೌದು, ನನ್ನ ಪ್ರಕಾರ ಈ ಟ್ವಿಸ್ಟ್ ಬರ್ತಾ ಇರೋದು ಅಮೃತಧಾರೆ ಸೀರಿಯಲಲ್ಲಿ. ಆ ಫಾರಿನ್ನಿಗೆ ಹೋಗಿರೋ ದಂಪತಿಗಳು ಮತ್ತೆ ರಿಟರ್ನ್ ಬರ್ತಾರೆ. ಸೊ ಇಲ್ಲಿ ಅಮೃತಧಾರೆ ಸೀರಿಯಲಲ್ಲಿ ಅವನು ದತ್ತು ತಗೊಂಡಿರೋದು ಎಲ್ಲೂ ಅಫಿಷಿಯಲ್ ಆಗಿ ತೋರಿಸಿಲ್ಲ. ಹಾಗೆ ಇದೇ ಥರ ಸ್ಟೋರಿ ನಿಮಗೆಲ್ರಿಗೂ ಗೊತ್ತಿರಬಹುದು, ನಿಜ ರಿಯಲ್ ಲೈಫಲ್ಲೂ ನಡೆದಿದೆ. ದತ್ತು ಪಡೆದ ಪೋಷಕರು ಮತ್ತು ಹೆತ್ತವರ ನಡುವೆ ಮಗುವಿಗಾಗಿ ನಡೆದ ದೊಡ್ಡ ಹೋರಾಟಗಳ ಎಳೆನೇ ಇಟ್ಕೊಂಡು ಈ ಕತೆ ಸಾಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಮಗುವಿಗೋಸ್ಕರ ಗೌತಮ್ ಫ್ಯಾಮಿಲಿ ಕೋರ್ಟ್ ಮೆಟ್ಲು ಇರೋದು ಗ್ಯಾರಂಟಿ. ಈ ಕಾನೂನು ಸಮರವೇ ಗೌತಮ್ ಜೀವನಕ್ಕೆ ದೊಡ್ಡ ಕಂಟಕ ತರಬಹುದಾ ಫ್ರೆಂಡ್ಸ್? ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಟ್ವಿಸ್ಟ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಗೌತಮ್ ಮತ್ತು ಭೂಮಿಕಾಗೆ ಮತ್ತೊಂದು ಮಗು ಆಗುತ್ತಾ, ಇಲ್ಲ ಶಕುಂತಲಾ ಅವಳು ಇನ್ನೂ ಒಳ್ಳೆಯವಳಾಗಿಲ್ಲ ಕೆಟ್ಟವಳಾಗೆ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಿಗೂ ಈ ಟ್ವಿಸ್ಟು ಹೊಳದೇ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ? ಗೌತಮ್ ತನ್ನ ಮಗಳನ್ನು ಎಷ್ಟು ಕಷ್ಟಗಳ ಮೀರಿ ತನ್ನ ಮನೆಗೆ ಕರ್ಕೊಂಡು ಬರ್ತಾರಾ, ಅಥವಾ ಶಾಸ್ತ್ರಿಗಳು ಹೇಳಿದ ಹಾಗೆ ಕಂಟಕ ಗೌತಮ್ ಜೀವನವನ್ನೇ ಹಾಳು ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.